ಈಗ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ವಿಚಾರ ಅಂತ ಹೇಳ್ತಾ ಇದ್ವಿ. ಒಂದು ಗೃಹ ಬಳಕೆ ಸಿಲಿಂಡರ್ದು, ಇನ್ನೊಂದು ಹೋಟೆಲ್ನವರಿಗೆ ಬರ್ತಾ ಇದೆ ಅಂತ ಕಮರ್ಷಿಯಲ್ ಸಿಲಿಂಡರ್. ಆದರೆ ಎಸ್ಪೆಷಲಿ ಇವರಿಗೆ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಆಟೋ ಚಾಲಕರಿಗೆ. ಕಾರಣ ಇವರಿಗೆ ಗೃಹ ಬಳಕೆ ಸಿಲಿಂಡರ್ದು ಸಮಸ್ಯೆ ಒಂದು, ಎರಡನೆಯದ್ದು ಅವ್ರ ಪಾಪ ಬದುಕನ್ನು ಕಟ್ಕೊಳ್ಬೇಕಂದ್ರೆ, ದುಡಿಮೆ ಮಾಡಬೇಕು ಅಂದರೆ ಇದನ್ನು ಓಡಿಸ್ಲೇಬೇಕು. ಇದಕ್ಕೂ ಬೇಕು ಗ್ಯಾಸು, ಇದಕ್ಕೂ ಇಲ್ಲ, ಮನೆಯಲ್ಲೂ ಇಲ್ಲ. ದುಡಿಯೋದಾದರೂ ಹೆಂಗೆ, ಮನೇಲಿ ಊಟ ಮಾಡೋದಾದರೂ ಹೆಂಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಪರಿಸ್ಥಿತಿಯನ್ನು. ಏನಾಗಿರಬೇಕು ಅವ್ರ ಕಥೆಯನ್ನು? ಎಲ್ಲಿ ಹೋದರೂ ನೋ ಸ್ಟಾಕ್ ಅನ್ನುವಂಥ ಬೋರ್ಡು. ಕೆಲವು ಕಡೆಗಳು ಹೋದರೆ 3 ಕಿಲೋಮೀಟರ್ ಗಟ್ಟಲೆ ಕ್ಯೂ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಆಮೇಲೆ ಬಂಕ್ ಕ್ಲೋಸ್. ಅಷ್ಟರೊಳಗೆ ಸಿಕ್ಕರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ದುಡಿಯೋದು ಹೆಂಗೆ, ನಾವು ಬದುಕೋದು ಹೆಂಗೆ? ಕೊರೋನಾ ಟೈಮಲ್ಲಿ ನಮಗೇನೋ ಒಂದು ವ್ಯವಸ್ಥೆ ಮಾಡಿಕೊಟ್ರಲ್ಲ, ಹಾಗೆ ಒಂದಿಷ್ಟು ಏನಾದರೂ ವ್ಯವಸ್ಥೆ ಮಾಡಿಕೊಡಿ, ನಮ್ಗೆ ಆಗ್ತಿಲ್ಲ, ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರೆಲ್ಲ ಈಗ ಕಣ್ಣೀರಿಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಏನಾಗಿದೆ ಒಟ್ಟಾರೆ ಬೆಳವಣಿಗೆ ನೋಡಿ ಇಲ್ಲಿ. ಮಧ್ಯಪ್ರಾಚ್ಯ ಯುದ್ಧ, ಆಟೋ ಗ್ಯಾಸ್ ಅಭಾವ, ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೇ ನೋ ಸ್ಟಾಕ್ ಬೋರ್ಡ್, ಆಟೋ ಗ್ಯಾಸ್ಗಾಗಿ ಚಾಲಕರ ಪರದಾಟ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಭಾರತದ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಎಲ್ಪಿಜಿ ಎಮರ್ಜೆನ್ಸಿಗೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಎಲ್ಪಿಜಿ ದರ ಏರಿಕೆ ಕಂಡಿದೆ. ಬರೋಬ್ಬರಿ 12 ರೂಪಾಯಿ ದರ ಏರಿಕೆಯಾಗಿದೆ. ನಿನ್ನೆ ಲೀಟರ್ ಎಲ್ಪಿಜಿಗೆ 77 ರೂಪಾಯಿ ಇತ್ತು. ಇಂದು ಏಕಾಏಕಿ ಲೀಟರ್ಗೆ 89 ರೂಪಾಯಿಗೆ ಏರಿಕೆ ಕಂಡಿದೆ. ಖಾಸಗಿ ಬಂಕ್ಗಳಲ್ಲಿ ಬೇಕಾಬಿಟ್ಟಿ ದರ ಏರಿಕೆ ಮಧ್ಯೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ಬರೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಬಹುತೇಕ ಭಾಗಗಳಲ್ಲಿ ಆಟೋಗಳು ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತ ದೃಶ್ಯ ಸಾಮಾನ್ಯವಾಗಿತ್ತು. ಬೆಂಗಳೂರಿನಲ್ಲಿ ಈಗ ಆಟೋ ಎಮರ್ಜೆನ್ಸಿ, ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬೆಂಗಳೂರಿನ ಯಾವ ಏರಿಯಾಗಳಿಗೆ ಹೋದ್ರೂ ಕೂಡ ಬಂಕ್ಗಳಲ್ಲಿ CNG ಆಗಲಿ LPG ಆಗಲಿ ಸಿಗ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಬೆಂಗಳೂರಿನಲ್ಲಿ ನಮಗೆ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ಕಿಲೋಮೀಟರ್ ಗಟ್ಲೆ ಆಟೋದವರು ನಿಲ್ಲಿಸ್ಕೊಂಡಿದ್ದಾರೆ. ಇವರು ನೋಡ್ತಾ ಇರ್ಬೋದು, ನಿಮಗೆ ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಬರೇ ಆಟೋಗಳೇ ಕಾಣಿಸ್ಕೊಳ್ಳುತ್ತವೆ. ಬರೋಬ್ಬರಿ 3 ಕಿಲೋಮೀಟರ್ ಅಷ್ಟು ದೂರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಲೈನೋ ಆಟೋವನ್ನು ನಿಲ್ಲಿಸಿದ್ದಾರೆ. ನಾವೀಗ APMC ಅಲ್ಲಿ ಇರುವಂತದ್ದು. ಇದು APMC ಇಂದ ಅಶೋಕಾಪುರ ಇದೆ. ಇನ್ನೂ ಕೂಡ ಹಿಂಭಾಗ ಇನ್ನೂ ಕ್ಯೂ ನಲ್ಲಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಆಲ್ಮೋಸ್ಟ್ ಇನ್ನ ಸ್ವಲ್ಪ ದೂರ ಇದೆ ಬಂಕ್, ಬಟ್ ಇಲ್ಲಿವರೆಗೆ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬೆಂಗಳೂರಿನ ಯಾವ ಏರಿಯಾಗಳಿಗೆ ಹೋದ್ರೂ ಕೂಡ ಈಗ ಬಂಕ್ಗಳಲ್ಲಿ ಸಿಗ್ತಾ ಇಲ್ಲ ಅವರಿಗೆ CNG LPG ಯಾವುದೂ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಿಗುವ ಕಡೆ ಈ ರೀತಿ ಕ್ಯೂ. ಬೆಂಗಳೂರಿನ ಎಲ್ಲಾ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಗಿದೆ. ಕಳೆದ 3 ವಾರಗಳಿಂದಲೂ ಕೂಡ ಸತತವಾಗಿ ಆಟೋ ಚಾಲಕರು ಸಮಸ್ಯೆಯನ್ನ ಎದುರಿಸ್ಕೊಂಡೇ ಬರ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಕ್ಯೂ ಇದ್ದಾರೆ. ಪಾಪ ಬಂಕ್ ಇರುವಂತದ್ದು ಇಲ್ಲಿ ಸೂಪರ್ ಗ್ಯಾಸ್ ಬಂಕ್ ಇದೆ. ಇಲ್ಲಿ ಇಷ್ಟೊಂದು ಪರದಾಟ ಕ್ಯೂ ನಲ್ಲಿ ಇರುವಂತದ್ದು. ಬಹುಶಃ ಅವರು ಕ್ಯೂ ನಲ್ಲಿ ನಿಂತಿರೋರಿಗೆ ಆಲ್ಮೋಸ್ಟ್ ಇವತ್ತು ಸಂಜೆನೆ ಆಗುತ್ತೆ ಸಿಗೋದು. ಸೊ ಇದು ಇಲ್ಲಿನ ಪರಿಸ್ಥಿತಿ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಬಂಕ್ಗೆ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಆಟೋ ಗ್ಯಾಸ್ಗಾಗಿ ಚಾಲಕರು ಮುಗಿ ಬಿದ್ದಿದ್ರು. ಪರಿಣಾಮ ಪೊಲೀಸ್ ಸೆಕ್ಯೂರಿಟಿ ನೀಡಲಾಗಿತ್ತು. ಬೆಳಗಿನ ಜಾವವೇ ಆಟೋ ಗ್ಯಾಸ್ ಖಾಲಿಯಾದ ಪರಿಣಾಮ ಬಂಕ್ ಸಿಬ್ಬಂದಿ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಿದ್ರು. ಈ ವೇಳೆ ಆಟೋ ಚಾಲಕರ ಮಧ್ಯೆ ಗಲಾಟೆ ಕೂಡ ಆಯ್ತು. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಸಾಕಷ್ಟು ಕ್ಯೂ ನಲ್ಲಿ ಆಟೋಗಳು ಬರ್ತಾ ಇದೆ. ಬಟ್ ಇಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಸ್ಟಾಕ್ ಏನಾದರೂ ಇದ್ರೆ ಬಂದಿರುವಂತಹ 3 ಗಂಟೆ 2 ಗಂಟೆಯಲ್ಲೇ ಕಂಪ್ಲೀಟ್ ಖಾಲಿ ಆಗ್ತಾ ಇದೆ. ಇದರ ಎಫೆಕ್ಟ್ ಈಗ ಇಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್. ಹೀಗಾಗಿ ಆಟೋ ಚಾಲಕರ ಪರದಾಟ ಹೆಚ್ಚಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆಯಿಂದ ಪೊಲೀಸ್ ಬಿಗಿ ಭದ್ರತೆ ಇದೆ. ಯಾಕಂದ್ರೆ ಆಟೋ ಚಾಲಕರು ಬಂಕ್ಗಳಿಂದ ಬಂಕ್ಗೆ ಸುತ್ತಾ ಇದ್ದಾರೆ, ಬಟ್ ಅವರಿಗೆ ಆಟೋ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇದರ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ರೊಚ್ಚಿಗೆದ್ದಿದ್ದಾರೆ, ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯಲ್ಲಿ LPGಗೆ ಕೊರತೆ ಆಗಿಲ್ಲ, ಆಟೋ ಗ್ಯಾಸ್ಗಳು ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ವಾಸ್ತವದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈಗ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೇ ಸಿಗ್ತಾ ಇಲ್ಲ ಅಂದ್ರೆ ಬೇರೆ ಕಡೆ ಕೂಡ ಅದೇ ರೀತಿ ಆಗ್ತಾ ಇದೆ. ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. 2 ಗಂಟೆ 3 ಗಂಟೆ ಕ್ಯೂ ನಲ್ಲಿ ಕಾದ್ರೂ ಕೂಡ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಆಟೋ ಚಾಲಕರಿದ್ದಾರೆ, ಮಾತಾಡ್ಸೋಣ. ಸರ್, ಇವಾಗ ಎಲ್ಲ ಫುಲ್ ಎಲ್ಲ ಕಡೆ ಹೋಗ್ತಾ ಇದೀರಿ ಅನ್ಸುತ್ತೆ, ಸಿಗ್ತಾ ಇಲ್ಲ? ಮೇಡಮ್, ಎಲ್ಲಾ ಬಂಕ್ಗಳಲ್ಲೂ ಸಿಗ್ತಾ ಇಲ್ಲ. ಇದೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ 90 ಹಾಕಿದ್ರೆ 120 ರೂಪಾಯಿ ಲೀಟರ್ ಮಾಡಿದ್ದಾರೆ. ನಾನು 21 ಬಂಕ್ ನೋಡಿದೀನಿ, ಎಲ್ಲ ನೋ ಸ್ಟಾಕ್ ಅಂತ ಬರ್ತಾ ಇದೆ. ಆದ್ರೆ ಇಲ್ಲಿ ರೈಟ್ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಸಹಿತ ಬಂದಿದ್ದೀವಿ ಕ್ಯೂ. ಬೆಳಗ್ಗೆಯಿಂದ ಇಲ್ಲ 1,000-1,500 ಜನ ಆಟೋ ಇತ್ತು. ಆದ್ರೂ ಸಹಿತ ಯಾವತ್ತೂ ಇಲ್ಲ, ನೋ ಸ್ಟಾಕ್ ಅಂತ ಇದೆ, ನೋ ಸ್ಟಾಕ್ ಅಂತ ಹೇಳ್ತಾ ಇದೆ. ಇದ್ದಿದ್ ರೈಟ್ ಇನ್ನ ಪೂರ್ತಿ ಜಾಸ್ತಿ ಈಗ ಸರ್ಕಾರ ಹೇಳ್ತಾ ಇದೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೆ. ಸರ್ಕಾರ ನಮಗೆ ಕಣ್ ಮುಚ್ಕೊಂಡ್ಬಿಟ್ಟಿದೆ. ಆಟೋದವರು ಇಲ್ಲಿ ಇದಾರಂತ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಾರೆ, ಕರ್ನಾಟಕದಲ್ಲಿ ಗಾಡಿ ಓಡಿಸ್ತಾರೆ. ಆಟೋದವರು, ಆಟೋ ಚಾಲಕರು ಇದಾರೆ ಅನ್ಬಿಟ್ಟು, ಬಡಬಾವಿಗಳು ಇದಾರೆ ಅನ್ಬಿಟ್ಟು ಅವ್ರಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಕಣ್ ಕಾಣಿಸ್ತಾ ಇಲ್ಲ, DK ಶಿವಕುಮಾರ್ ಅವ್ರಿಗೂ ಕಣ್ ಕಾಣಿಸ್ತಾ ಇಲ್ಲ, ರಾಮಲಿಂಗಾರೆಡ್ಡಿ ಅವ್ರಿಗೂ ಕಣ್ ಕಾಣಿಸ್ತಾ ಇಲ್ಲ. ಇದೇ ಸರ್ಕಾರ ಯಾರಿಗೂ ಕಣ್ ಕಾಣಿಸ್ತಾ ಇಲ್ಲ. ಆಗಿದೆ ಆ ಮಕ್ಕಳ ಕತೆ ಏನು? ನಾವು
ಬುಕ್ಸ್ ಇಸ್ಕೊಳ್ಳೋದ, ಗ್ಯಾಸ್ ಹಾಕೋದ, ಗ್ಯಾಸ್ ಹುಡುಕೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಗ್ಯಾಸ್ನ. ಬೆಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೇ ನೋ ಸ್ಟಾಕ್ ಬೋರ್ಡ್ ಕಂಡು ಬರ್ತಿದೆ. ಈಗಾಗಲೇ ಬಹುತೇಕ ಖಾಸಗಿ ಬಂಕ್ಗಳು ಬಂದ್ ಆಗಿವೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ರಾಜ್ಕುಮಾರ್ ರಸ್ತೆ, ರಾಜಾಜಿನಗರ, ಪೀಣ್ಯದ ಬಹುತೇಕ ಬಂಕ್ಗಳಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತ ದೃಶ್ಯಗಳು ಕಂಡು ಬಂದವು. ಗ್ಯಾಸ್ಗಾಗಿ ಕಾದು ಸುಸ್ತಾದ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಲ್ಲಿ ಸದ್ಯ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಆಟೋ LPG ಅನ್ನು ತುಂಬಿಸೋದಕ್ಕೆ ಬೆಳ್ಳಂಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿ ನಾನು ವಿಜುವಲ್ಸ್ಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚಾಲಕರು ದೊಡ್ಡ ಪ್ರಮಾಣದಲ್ಲಿ ನಿಂತಿದ್ದಾರೆ. ಆಟೋ ಚಾಲಕರಿದ್ದಾರೆ. ಮೊದಲಿಗೆ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ರಿ ಸರ್? ಬೆಳಿಗ್ಗೆ 6 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀವಿ ಸರ್. ಈಗ ಸಿಗ್ತಾ ಇದೆಯಾ? ಹೇಗೆ, ಏನಾಗಿದೆ? ಇವಾಗ ಸಿಗ್ತಾ ಇದೆ ಸರ್. ಸೆಟ್ ಬೇರೆ ಜಾಸ್ತಿ ಆಗಿದೆ, 90 ರೂಪಾಯಿ ಆಗಿದೆ ಸರ್. ಕಸ್ಟಮರ್ ಹತ್ರ 20 ರೂಪಾಯಿ ಕೇಳ್ರೆ ಏನ್ ಕೊಡ್ಬೇಕು? ಮೋದಿ ಹೋಗಿ ಕೇಳ್ರಿ, ಮೋದಿ ಹೋಗಿ ವಿದ್ಯೆ ಮಾಡ್ತಾನೆ, ಅವ್ನು ಹೋಗಿ ಕೇಳ್ರಿ, ನಮ್ಮನ್ನ ಕೇಳಂತ ಏನ್ ಮಾಡೋಣ ಸರ್? 90 ರೂಪಾಯಿ ಗ್ಯಾಸ್ ಸೆಟ್ ಹಾಕಂದ್ರೆ 3 ಅವರ್ ಇಲ್ಲೇ ಹಾಫ್ ಡೇ ಹೋಗ್ಬಿಟ್ರೆ ಎಲ್ಲಿ ಹೋಗೋದು ನಮ್ಮ ಜೀವನ ಮಾಡೋ ಸರ್? ಈಗ ರೆಗ್ಯುಲರ್ ಆಗಿ ಇದೇ ತರ ಆಗೋಗಿದೆ. ಹೇಗೆ ನಿಮ್ಮ ಪರಿಸ್ಥಿತಿ ಸರ್? ಸಿಗ್ತಾನೆ ಇಲ್ಲ ಸರ್, ಗ್ಯಾಸೇ ಸಿಗ್ತಿಲ್ಲ. 3 ವರ್ಷದಿಂದ ಆಗ್ಬಿಟ್ಟಿದೆ. ನಮ್ ಬಾಳ್ ನಾಯಿ ಬಾಳಾಗ್ಬಿಟ್ಟಿದೆ. ಸರ್ಕಾರ ಕೇಳ್ತಾ ಇಲ್ಲ. ಡೈಲಿ ಇಲ್ಲೇ ಹಿಂಗೆ ಹೋಗ್ತಾ ಇರೋದ್ರಿಂದ ಎಷ್ಟು ಕಷ್ಟ ಆಗ್ತಾ ಇದೆ? ಯಾಕಂದ್ರೆ ಡೈಲಿ 2-3 ಅವರ್ ಇಲ್ಲೇ ನೀವು ವೆಯ್ಟ್ ಮಾಡ್ತೀರಿ, ಇಲ್ಲೇ ಹೋಗ್ತಾ ಇದೆ, ಎಷ್ಟು ಕಷ್ಟ ಆಗುತ್ತೆ? EMI ಕಟ್ಟೋಕೆ ಆಗ್ತಾಯಿಲ್ಲ, ಸ್ಕೂಲ್ ಬೇರೆ ಫೀಸ್ ಇವಾಗ ಬರ್ತಿದೆ, ಕಷ್ಟ ಆಗ್ಬಿಟ್ಟಿದೆ ಎಲ್ಲಾರ್ಗೆ. ನೋಡಿ ನಮ್ಮಂತವ್ರಿಗೆ ನೋಡಿ. ಎಷ್ಟೊತ್ತಲ್ಲಿ ಬಂದಿದ್ದೀರಿ? 5:30 ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗ್ಯಾಸ್ ಸ್ಟಾರ್ಟ್ ಕೊಡಕ್ಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಪೀಕ್ ಅವರ್ಸ್ ಅಲ್ಲಿ ಕಸ್ಟಮರ್, ನಮ್ಮ ಆಟೋ ಡ್ರೈವರ್ಸ್ಗೆ ಆಕ್ಚುಲಿ ಬಿಸ್ನೆಸ್ ಜಾಸ್ತಿ ಪೀಕ್ ಅವರ್ಸ್. ಅದಾದ್ಮೇಲೆ ಹೋಯ್ತು ಅಂದ್ರೆ ಎಲ್ಲಿ ಸರ್ ಕಲೆಕ್ಷನ್ಸ್? ಓನರ್ ಕಲೆಕ್ಷನ್ ಕೊಡಬೇಕು, ಮನೆ ಮೇಂಟೈನ್ ಮಾಡಬೇಕು, ಫೈನಾನ್ಸ್ ವೀಕ್ಲಿ ಫೈನಾನ್ಸ್ ತಗೊಂಡಿರ್ತಾರೆ, ಅದು ಕಟ್ಟಬೇಕು. ಯಾವ ತರ ಕಟ್ಟಣ ಹೇಳಿ? LPG ಆಟೋ ಗ್ಯಾಸ್ ದರ ಏರಿಕೆ, ಆಟೋ ಗ್ಯಾಸ್ ಬಂಕ್ಗಳು ಬಂದ್. ಇನ್ನು ಆಟೋ ಗ್ಯಾಸ್ ಅಭಾವದಿಂದ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಿವೆ. 80 ರೂಪಾಯಿಯಿಂದ 85 ರೂಪಾಯಿಗೆ ಆಟೋ ಗ್ಯಾಸ್ ಏರಿಕೆಯಾಗಿದೆ. ಕಲಬುರಗಿ ನಗರದ ಸೂಪರ್ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ಆಟೋಗಳು ನಿಂತ ದೃಶ್ಯ ಕಂಡು ಬಂತು. ದರ ಏರಿಕೆ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ನಿಂದ ಏನಂದರೆ ಆಟೋ LPG ದರದಲ್ಲಿ ದಿನದಿಂದ ದಿನಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಈಗ ಸದ್ಯ ನಾವೀಗ ಕಲಬುರಗಿಯ ಜವರ್ಗಿ ಕ್ರಾಸ್ ಬಳಿ ಇದ್ದೀವಿ. ಇಲ್ಲಿ ಇರುವಂತಹ ಒಂದು LPG ಗ್ಯಾಸ್ ಮುಂದೆ ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಏನಂದರೆ ಸರದಿ ಸಾಲಿನಲ್ಲಿ ನಿಂತಿವೆ. ಇವತ್ತು 85 ರೂಪಾಯಿ ಮಾಡಿದ್ದಾರೆ. ಹೀಗಾಗಿ 5 ರೂಪಾಯಿಯನ್ನು ಸಡನ್ನಾಗಿ ಏರಿಸಿದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ 5 ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನು ಕೊಟ್ಟು LPG ಗ್ಯಾಸನ್ನು ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಏನಂತಂದರೆ ಎಲ್ಲರೂ ಕೂಡ ಏನಂದರೆ ಸಂಪೂರ್ಣವಾಗಿ ಒಂದು LPG ಗ್ಯಾಸನ್ನು ಹಾಕಿಸ್ಕೊಳ್ಳಾಗ್ತಾ ಇಲ್ಲ. ಸೊ ಮಾತಾಡೋಕ್ಕೆ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಾ ಇದೆ ಈಗ? ಸರ್, ಇಲ್ಲಿ ಆಟೋದವರು ನಡೆಸ್ಬೇಕಂತಂದ್ರೆ ಬೆಲೆ ಜಾಸ್ತಿ ಹೆಚ್ಚಾಗಿದೆ. ಆಟೋದವರಿಗೆ ನಡೆಸ್ಬೇಕಾದ್ರೆ ಭಾಳ ತೊಂದರೆ ಆಗ್ತದೆ. ಸರ್, ಈಗ ನಿಮಗೆ ಏನು ಸಮಸ್ಯೆ, ಏನು ಎಲ್ಲಿವರೆಗೂ ಈಗ ನೀವು ಈಗ LPG ತುಂಬಿಸ್ಕೊಳ್ಳಲ್ಲ ಗ್ಯಾಸಿಗೆ ಇಲ್ಲಿ ಅಂತ? ಆಯ್ತು ಸರ್, ಎಲ್ಲಿ ಸಿಗಲ್ಲಾಗಿದ್ರೆ ಪೂರಾ ಪಂಪ್ ಬಂದಾಗ್ಯಾವಲ್ರಿ. ಮಾಲ್ ಇಟ್ಕೊ ಮಾಲ್ ಇಲ್ಲಲ್ಲ ಆಗತ್ತರಿ. ಏನ್ ಮಾಡ್ಬೇಕು ಹೇಳ್ರಿ? ಗಾಡಿ ಮುಂಜಾನೆ ನಿಂತಾವ್ರಿ, ಹೊಸು ಗಾಡಿ, ಗ್ಯಾಸ್ ಇಲ್ಲ, ಏನೂ ಇಲ್ಲ, ಸಿಗಲ್ಲಾಗ್ಯದ. ಪ್ಯಾಸೆಂಜರ್ ರೊಕ್ಕ ಕೊಡಲ್ಲ, 100 ರೂಪಾಯಿ ಲೀಟರ್ ಗ್ಯಾಸ್ ಹಾಕ್ತಾರ. ಒಳ್ಳೆ ಪ್ರಾಬ್ಲಮ್ ಉಂಟದ್ರಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ ಅಭಾವ ತಲೆದೋರಿದೆ. ಗ್ಯಾಸ್ ಸಿಗದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತ ದೃಶ್ಯ ಸಾಮಾನ್ಯವಾಗಿದೆ. ಜಿಲ್ಲೆಯಲ್ಲಿ ಏಕಾಏಕಿ ಆಟೋ ಗ್ಯಾಸ್ ದರ ಏರಿಕೆ ಕಂಡಿದ್ದು, ಒಂದು ಆಟೋಗೆ ಕೇವಲ 500 ರೂಪಾಯಿ ಮಾತ್ರ ಗ್ಯಾಸ್ ತುಂಬಿಸಲಾಗ್ತಿದೆ. ನಾನೀಗ ಹುಬ್ಬಳ್ಳಿಯ ಒಂದು CNG ಒಂದು ಗ್ಯಾಸನ್ನು ತುಂಬಿಸುವಂತಹ ಬಂಕ್ನಲ್ಲಿರುವಂಥದ್ದು. ಆಟೋಗಳಿಗೆ ತುಂಬಿಸುವಂತಹ ಒಂದು ಗ್ಯಾಸ್ ಏನಿದೆ ಖಾಲಿ ಆಗುವಂತಹ ಭೀತಿ ಹಿನ್ನೆಲೆಯಲ್ಲಿ ಆಟೋ ಚಾಲಕರೆಲ್ಲರೂ ಕೂಡ ಬಂಕ್ಗಳಿಗೆ ಬಂದು ಒಂದು ಗ್ಯಾಸನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಯಾಕಂದರೆ ಕೇವಲ 500 ರೂಪಾಯಿಗೆ ಮಾತ್ರ ಒಂದು ಸೀಮಿತ ಮಾಡಿರುವಂಥದ್ದು. 500 ರೂಪಾಯಿಗೆ ಮಾತ್ರ ಗ್ಯಾಸ್ ಎಷ್ಟು ಬರುತ್ತೋ ಅಷ್ಟು ಹಾಕ್ಸ್ಕೊಳ್ಬೇಕು. ಆಟೋ ಚಾಲಕರು ಕೂಡ ಈಗ ಆತಂಕಕ್ಕೊಳಗಾಗಿರುವಂಥ. ಸರ್, ಎಷ್ಟು ಅಂತ ವೇಟ್ ಮಾಡ್ತಾ ಇದ್ದೀರಿ? ಭಾಳ ಹೊತ್ತಾಯ್ತು ಸರ್, 2 ಅವರ್ 3 ಅವರ್ಸ್ ಆಯ್ತು ವೇಟ್ ಮಾಡಕತ್ತಿ. ಆಮೇಲೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಗ್ಯಾಸ್ ಬರ್ತಾ ಇಲ್ಲ. ತುಂಬ ದಿನಕ್ಕೊಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ಟೈಮ್ ಸರಿ ಸಿಗ್ತಾ ಇಲ್ಲ, ದುಡಿಯೋಕೆ ಆಗ್ತಾ ಇಲ್ಲ. ಎಲ್ಲ ತುಂಬ ಪ್ರಾಬ್ಲಮ್ ನಡೀತಿದೆ ಸರ್. ಮಾಡಿದ್ದಾರೆ 61 ಇತ್ತು ಸರ್ ಮೊದಲು, ಈಗ 90 ರುಪೀಸ್ ಆಗುತ್ತೆ. ಈಗ ಒಂದು ವಾರ ಸರ್. ನೀವು ಕೇಳಿದಷ್ಟು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಸರ್. 500 ರೂಪಾಯಿ ಅಷ್ಟೇ ಆಗ್ತಾ ಇದ್ದಾರೆ, ಆಮೇಲೆ ಜಾಸ್ತಿ ಸಿಗ್ತಾ ಇಲ್ಲ. ಇನ್ನು ರಾಯಚೂರಿನಲ್ಲಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ನಗರದಲ್ಲಿರುವ 3 ಬಂಕ್ಗಳು ಸಂಪೂರ್ಣ ಬಂದ್ ಆಗಿದ್ದು, ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ಲುತ್ತಿದ್ದಾರೆ. ಸ್ಟಾಕ್ ಖಾಲಿ ಅಂತ ಹಾಕಿರೋ ಬೋರ್ಡ್ ಕಂಡು ವಾಪಸ್ ಆಗ್ತಿದ್ದಾರೆ. ಏನು ಗ್ಯಾಸ್ನ ಬಂಕ್ಗಳಿದೆ ಅವುಗಳು ಬಂದ್ ಆಗಿರುವಂಥದ್ದು
ಕಾರಣ ಇಲ್ಲಿ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಆ ಬಂಕ್ಗಳನ್ನು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿ ಬಂದ್ ಮಾಡಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ರಾಯಚೂರಿನಲ್ಲಿ ಇರ್ತಕ್ಕಂಥ 3 ಬಂಕ್ಗಳಿದೆ LPG ಗ್ಯಾಸನ್ನು ತುಂಬುವಂಥ ಬಂಕ್ಗಳು. 3 ಬಂಕ್ಗಳಲ್ಲೂ ಕೂಡ ಈಗ ಸ್ಟಾಕ್ ಖಾಲಿಯಾಗಿರುವಂಥದ್ದು. ಈ ಹಿಂದೆ ನಾವು ಏನೋ ಒಂದು ರಿಪೋರ್ಟ್ ಮಾಡಿದಾಗ ಕನಿಷ್ಠ 4-5 ದಿನದವರೆಗೆ ನಮಗೆ ಗ್ಯಾಸ್ ಸಿಗುತ್ತೆ, ಸಪ್ಲೈ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಅವರು ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸಿಬ್ಬಂದಿಯನ್ನು ಕೂಡ ಮಾತಾಡ್ಸೋಣ, ಆಟೋ ಚಾಲಕರನ್ನು ಮಾತಾಡ್ಸೋಣ. ಸ್ಟಾಕ್ ಯಾವಾಗಿಂದ ಖಾಲಿ ಆಗಿದೆ ಸರ್? ಈಗ ಸರ್ ಇವಾಗ ಖಾಲಿ ಆಗಿ 3 ದಿನ ಆಯ್ತು ಸರ್. 3 ದಿನದಿಂದ ಖಾಲಿ ಆಗಿದೆ. ನಾವು ಬುಕ್ ಮಾಡಿದೀವಿ ಸರ್. ಆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದಾರೆ. ಸ್ಟಾಕ್ ಬರೋಣ ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ ಸರ್. ಕಂಪ್ನಿ ಬಂದಿದೆ ಸರ್. ಸರ್ ಈಗ ಏನು ನೋ ಸ್ಟಾಕ್ ಅನ್ನೋಂಥ ಬೋರ್ಡನ್ನು ಹಾಕಿದ್ದಾರೆ ಬಂಕ್ನವರು. ಗ್ಯಾಸ್ ಸಿಗದೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಭಾಳ ಪ್ರಾಬ್ಲಮ್ ಆಗ್ತದೆ ಸರ್. ಭಾಳ ಪ್ರಾಬ್ಲಮ್ ಆಗುತ್ತೆ. ಪ್ಯಾಸೆಂಜರ್ಗೆ ಪ್ರಾಬ್ಲಮ್, ನಮ್ಗೆ ಪ್ರಾಬ್ಲಮ್, ಮನೆ ಸಂಸಾರ ಕಷ್ಟ ಆಗುತ್ತೆ. ಈಗ ರಜೆ ಆಗಿದೆ, ನಡೀತದ. ಸ್ಕೂಲಿಂದ ನಡೆಯತ್ತೆ ಎಕ್ಸಾಮ್. ಸ್ವಲ್ಪ ಭಾಳ ಕಷ್ಟ ಆಗುತ್ತೆ ಸರ್. 2 ಪಂಪಿನ 3 ಪಂಪ್ ಬಂದಾಗಿದೆ ರಾಯಚೂರಲ್ಲಿ. LPG ಅಭಾವ, ದುಡಿಮೆ ಇಲ್ಲ, ಆಟೋ ಪ್ರಯಾಣ ದರ ಹೆಚ್ಚಿಸಿದ ಚಾಲಕರು. LPG ಕೊರತೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಲ್ಲಿ ಆಟೋ ರೇಟ್ ಹೆಚ್ಚಿಸಲಾಗಿದೆ. 10 ವರ್ಷಗಳ ಬಳಿಕ ಆಟೋ ಯೂನಿಯನ್ 20 ರೂಪಾಯಿ ಹೆಚ್ಚಿಸಿದೆ. ಇದರಿಂದ ಗ್ರಾಹಕರು ಕೂಡ ಬೇಸರ ಹೊರಹಾಕಿದ್ದಾರೆ. ಆದರೆ LPG ಸಿಲಿಂಡರ್ ಅಭಾವದಿಂದ ದರ ಏರಿಕೆ ಅನಿವಾರ್ಯ ಅನ್ನುತ್ತಿದ್ದಾರೆ ಚಾಲಕರು. ಈಗ LPG ಗ್ಯಾಸಿಂದ ಅಂದರೆ ಆಟೋ ಮೇಲೆ ಸಹ LPG ಗ್ಯಾಸ್ ಹಾಕ್ಕೊಂಡು ಏನಪ್ಪ ಅಂದ್ರೆ ದಿನನಿತ್ಯ ಆಟೋಗಳು ಸಹ ನಡೀತಾ ಇದ್ದವು. ಆದರೆ ಕೊಪ್ಪಳದ ನೋಡ್ತಾ ಇರೋದು ಕೊಪ್ಪಳದ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಕೊಪ್ಪಳದ ಸಿಟಿ ಒಳಗಡೆ ಅಂದರೆ ಕೊಪ್ಪಳದಿಂದ ಕೊಪ್ಪಳ ಬಸ್ ಸ್ಟ್ಯಾಂಡಿಂದ DC ಕಚೇರಿ ಆಗಿರ್ಬೋದು ಮತ್ತು ಕೆಲವು ಆಸ್ಪತ್ರೆಗಳಾಗಿರ್ಬೋದು, ಹೀಗೆ ಕೆಲವರಿಗೆ ಅಂದರೆ ಇಲ್ಲಿ ಬರುವಂಥ ಆಟೋ ಬಸ್ ಸ್ಟ್ಯಾಂಡಿಂದ ಬರುವಂಥ ಕೊಪ್ಪಳ ಸಿಟಿಗಳಿಗೆ ಬೇರೆ ಬೇರೆ ಕಡೆ ಹೋಗುವಂಥ ಒಬ್ಬರಿಗೆ ಅಂದ್ರೆ ಒಬ್ಬ ಗ್ರಾಹಕರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಗವಿಮಠ ಆಗಿರ್ಬೋದು ಮತ್ತು ಗನ್ ಸರ್ಕಾರ ಆಗಿರ್ಬೋದು, ಹೀಗೆ ಅಶೋಕ್ ಸರ್ಕಲ್ ಆಗಿರ್ಬೋದು 10 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಈಗ ಆಟೋಗಳಿಗೆ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಮತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಈಗ ಅದು ಸಹ ಈಗ ದುಪ್ಪಟ್ಟು ಆಗಿದೆ. ಈ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ಅಂದ್ರೆ 10 ರಿಂದ 20 ರೂಪಾಯಿಂದ ಗ್ಯಾಸ್ ಅಂದರೆ ಆಟೋ ಚಾಲಕರು 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿ ಆಟೋ ಚಾಲಕರನ್ನು ಮಾತಾಡ್ಸೋ ಬನ್ನಿ. ಈಗ ನೀವು ಯಾವ ಕಾರಣಕ್ಕೆ ಈಗ ಜಾಸ್ತಿ ಮಾಡಿರಿ ಏಕೈಕಿಂದ? ಈಗ ಯಾವ ಕಾರಣಕ್ಕಂದ್ರೆ ಪೆಟ್ರೋಲು ಡೀಸೆಲ್ ಎಲ್ಲ ಹೆಚ್ಚೆಚ್ಚಕ್ಕಿಂತ ಹೊಂಟೈತಿ ದಿನಕ್ಕೆ. ಇವತ್ತು ಸಿಲಿಂಡರ್ ಆದ್ರೆ ಹೆಚ್ಚಾಗಕತ್ತೈತಿ. ಆದ್ರೂ ಕೂಡ ನಮ್ಗೇನೈತಿ, ನಾವು 10 ವರ್ಷದಿಂದ ಅದೇ ರೇಟ್ ಹೊಡೆದ್ರಿ, 10 ರೂಪಾಯಿನ ಹೊಡೆದಿವ್ರಿ. ನಮ್ಗಿರೋದು ಪರ್ಮಿಷನ್ 3+1 ಮೂರ ಸೀಟ ಡ್ರೈವರ್ ಹಿಡ್ಕೊಂಡು ನಮ್ಗಿರೋದು ಗೀಟ್ಲಾರ್ದ ಇದ್ರ ಸಲುವಾಗಿ ಹೆಚ್ಚಿಗೆ ಆಗ್ತವ್ರಿ. ಆದ್ರೆ ಒಂದೊಂದು ಟೈಮ್ದಾಗ ಆಫೀಸರ್ ಕಿರಿಕಿರಿ ಹಾಕವು, ಆರ್ ಟಿ ಕಿರಿಕಿರಿ ಹಾಕವು. ಹಾಗೆ ಆಗ್ಬಾರ್ದು ಅನ್ನೋದಕ್ಕೆ ನಾವು 10 ರೂಪಾಯಿ ಹೆಚ್ಚು ಮಾಡಿವ್ರಿ. ಗೀಟಸ್ಬಾರ್ದು ಅನ್ನೋದ್ರ ನಮ್ಗೆ ಗೀಟಸ್ ಆಗಿಲ್ಲ ಅನ್ನೋಕೆ ಹೆಚ್ಚಿಗೆ ಆಗೈತಿ. ಶಿವಮೊಗ್ಗ ಜಿಲ್ಲೆಯಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಹೊರತಾಗಿಲ್ಲ. ಆಟೋ ಗ್ಯಾಸ್ ಲಭ್ಯವಿರುವ ಬಂಕ್ಗಳಿಗೆ ಆಟೋ ಚಾಲಕರು ಮುಗಿ ಬೀಳುತ್ತಿದ್ದಾರೆ. ಆಟೋ ಗ್ಯಾಸ್ ಕೊರತೆ ಹಿನ್ನೆಲೆ ದರವನ್ನು 90 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದರಿಂದ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಮಧ್ಯಪ್ರಾಚ್ಯ ಭಾಗದ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಿರಂತರವಾಗಿ ಮುಂದುವರೆದಿದೆ. ಅದರ ಪರಿಣಾಮವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಈಗ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ನಾನೀಗ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಬಳಿ ಇರುವಂಥ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದೇನೆ. ನೀವು ಕೂಡ ಗಮನಿಸಬಹುದು, ಕಳೆದ ಕೆಲವು ವಾರಗಳಿಂದಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಟೋ LPG ಕೊರತೆ ಉಂಟಾಗಿರುವಂಥದ್ದು. ಅದರಲ್ಲೂ ಕೂಡ ಆರಂಭದಲ್ಲಿ ಒಂದಷ್ಟು ದರ ಹೆಚ್ಚಳ ಆದರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇತ್ತು. ಆದರೆ ಇದೀಗ ಸ್ಟಾಕ್ನ ಕೊರತೆಯಿಂದಾಗಿ ಬಂಕ್ಗಳ ಮಾಲೀಕರು ಸಂಪೂರ್ಣವಾಗಿ ಬಂಕನ್ನು ಕ್ಲೋಸ್ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಈ ಒಂದು ಏನು ಬಂಕ್ ಇದೆ, ಈ ಬಂಕ್ನಲ್ಲಿ ಈಗಾಗಲೇ ಇಲ್ಲಿನ ಮಾಲೀಕರುಗಳು 4 ಕಡೆಗಳಲ್ಲಿ ಕೂಡ ಕ್ಲೋಸ್ ಅನ್ನೋ ಬೋರ್ಡನ್ನು ಹಾಕಿದ್ದಾರೆ. ಅಲ್ಲಿ ಆಟೋ ಚಾಲಕರಿದ್ದಾರೆ, ನೇರವಾಗಿ ಅವ್ರನ್ನ ಕೂಡ ನಾನು ಮಾತಾಡಿಸ್ತೇನೆ. ಸರ್, ಈಗಾಗಲೇ ಕೆಲವು ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಏನು ಸಮಸ್ಯೆ ಆಗ್ತಿದೆ ಸರ್? ನಮಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಸ್ವಾಮಿ. ಹೆಂಗೆ ಮಾಡೋ ಸ್ವಾಮಿ, ದುಡಿಮೆನೇ ಆಗ್ತಿಲ್ಲ ಸ್ವಾಮಿ. ಜಾಸ್ತಿ ಬಾಡಿಗೆ ಕೇಳ್ತಾರೆ. ಇವ್ರು ನೋಡಿದ್ರೆ ರೇಟ್ ಒಂದೊಂದು ಬ್ಯಾಂಕಲ್ಲಿ ರೇಟ್ ಜಾಸ್ತಿ ಇರ್ತವೆ. ಒಂದು ರೇಟು ಒಂದು ಬ್ಯಾಂಕಲ್ಲಿ ರೇಟ್ ಇರ್ತವೆ. ಹೆಂಗೆ ಕೇಳ್ತೀವಿ ನಾವು? ಬಾಡಿಗೆನೇ ಆಗ್ತಿಲ್ಲ. ಜನ ನೋಡಿ ಜಾಸ್ತಿ ಬಾಡಿಗೆ ಕೇಳಂದ್ರೆ ಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಗೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಬಾಡಿಗೆ ಮಾಡೋದು. ಈ ಬಂಕ್ ಕೂಡ ಕ್ಲೋಸ್ ಆಗಿದೆ, ಖಾಲಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹೌದು ನೋಡಿ, ಈಗ ಬಂಕ್ ಖಾಲಿ ಅಂತಾರೆ, ಇಲ್ಲೇ ಇಲ್ಲ ಅಂತಾರೆ. ಬೇರೆ ಕಡೆ ಎಲ್ಲೂ ಸಿಗಲ್ಲ. ಒಂದೇ ಕಡೆ ಅಲ್ಲೂ ಸರಿಯಾಗಿ ಕೊಡಲ್ಲ ಅವರು ಗ್ಯಾಸ್. ನಾವೇನ್ ಮಾಡೋದು ಹೇಳಿ? ಕೋಟೆನಾಡು ಚಿತ್ರದುರ್ಗದ LPG ಗ್ಯಾಸ್ ಬಂಕ್ಗಳ ಮೇಲೆ ಆ ಎಫೆಕ್ಟ್ ತಟ್ಟಿದೆ. ನಗರದಲ್ಲಿನ 4 ಗ್ಯಾಸ್ ಬಂಕ್ ಬಂದಾಗಿದ್ದು LPG ಗ್ಯಾಸ್ ಬೆಲೆ ಗಗನಕ್ಕೇರಿದೆ. ಹೀಗಾಗಿ LPG ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಾವು ಚಿತ್ರದುರ್ಗ ನಗರದ ಚಳ್ಳಕೆರೆ ರಸ್ತೆಯಲ್ಲಿರುವಂಥ LPG ಆಟೋ ಗ್ಯಾಸ್ ಬಂಕ್ ಬಳಿ ಇದ್ದೇವೆ. ಈಗ ನಾವು ಕಾಣುವ ದೃಶ್ಯಗಳಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಗ್ಯಾಸ್ ಬಂಕ್ ಬಂದ್ ಆಗಿರುವಂಥದ್ದು. ಏನು ಚಿತ್ರದುರ್ಗ ನಗರದಲ್ಲಿ ಸುಮಾರು 5 LPG ಗ್ಯಾಸ್ ಬಂಕ್ಗಳಿದ್ದು ಸಂಪೂರ್ಣ ಅದರಲ್ಲಿ 4 ಬಂಕ್ಗಳು ಬಂದಾಗಿದ್ದು ಸ್ವತಃ ಚಾಲಕರು ಇಲ್ಲಿ LPGಗೋಸ್ಕರ ಕಾದು ನಿಂತಿರುವಂಥ ಚಾಲಕರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇವಾಗ ಗ್ಯಾಸ್ ಸಮಸ್ಯೆಯಿಂದಾಗಿ ಏನೆಲ್ಲ ಸಂಕಷ್ಟ ಅನುಭವಿಸ್ತಾ ಇದ್ದೀರಾ?
ಸರ್ ಮುಖ್ಯವಾಗಿ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ ಎಲ್ಲ ಬಂದ್ ಆಗ್ತಾ ಇದ್ದಾವೆ. ಒಂದೇ ಬಂಕ್ ಐತೆ, ಹಿಂಗಾಗಿ ಅದು ರೇಟ್ ಜಾಸ್ತಿ ಆಗ್ತಾನೆ ಐತೆ. ನಾವು ಫೈನಾನ್ಸ್ ಕಟ್ಟೋದು, ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರೋದು ಭಾರಿ ಕಷ್ಟ ಆಗ್ತೈತಿ. ಎಕ್ಸಾಮ್ ಬೇರೆ ಇದೆ. ನಾವು ಅಲ್ಲಿ ದೂರ್ಲಿಂತ್ರ 5-6 ಕಿಲೋಮೀಟ್ರ್ಲಿಂತ್ರ ಬಂದು ಇಲ್ಲಿ ನೋಡ್ತೇವೆ, ಇಲ್ಲಿ ಬಂಕ್ ಎಲ್ಲ ಬಂದಾಗಿದೆ. ರೇಟ್ ಜಾಸ್ತಿ ಆಗಿದೆ. ಫೈನಾನ್ಸ್ ಕಟ್ಟೋದು ಭಾರಿ ಕಷ್ಟ ಆಗ್ತೈತಿ ನಮಗೆ. ಅಂದ್ರೆ ಇಷ್ಟು ದಿನ ಎಷ್ಟು ರೇಟ್ ಇತ್ತು ಗ್ಯಾಸ್ 1 kgಗೆ, ಈಗ ಯಾವ ರೀತಿ ದುಬಾರಿ ಆಗಿದೆ? ಸರ್ 54 ರೂಪಾಯಿ 74 ಪೈಸೆ ಇತ್ತು. ಈಗ ಆಲ್ರೆಡಿ 90 ರೂಪಾಯಿ ಮಾಡಿದ್ದಾರೆ ಸರ್. ಈಗ ಆಲ್ರೆಡಿ 90 ರೂಪಾಯಿ ಮಾಡಿದ ನಂತರ ನಮಗೆ ಬಾಡಿಗೆನೂ ಆಗ್ತಾನೆ ಇಲ್ಲ, ನಮ್ಗೆ ಲಾಸ್ ಆಗ್ತಾ ಹೊರತು ನಮ್ಗೆ ಲಾಭ ಆಗ್ತಾ ಇಲ್ಲ. ಕೋಲಾರದಲ್ಲೂ ಆಟೋ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದೆ. ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಸಾಲು ಸಾಮಾನ್ಯವಾಗಿದೆ. ಗ್ಯಾಸ್ ಸಿಗ್ತಿಲ್ಲ, ಇಎಂಐ ಮಾಡಿದ ಸಾಲ ತೀರಿಸಲಾಗುತ್ತಿಲ್ಲ ಅಂತ ಚಾಲಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೊಲ್ಲಿ ಯುದ್ಧದ ಪರಿಣಾಮ ಇವತ್ತು ಆಟೋ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರ ಹೊರವಲಯದ ಬೈಪಾಸ್ ಬಳಿ ಇದ್ದೇವೆ. ಇಲ್ಲಿ ನೋಡೋದಾದ್ರೆ ಈಗಾಗಲೇ ಗ್ಯಾಸ್ ಬಂಕರ್ ಇರುವಂಥದ್ದು ಸುಮಾರು 1 ಕಿಲೋಮೀಟರ್ ದೂರದಲ್ಲಿ, ಆದರೆ ಸುಮಾರು 1.5-2 ಕಿಲೋಮೀಟರ್ ದೂರದಿಂದ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಟೋ ಗ್ಯಾಸ್ಗಾಗಿ ಕಳೆದ 20 ದಿನಗಳಿಂದ ಕೂಡ ಆಟೋ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಆಟೋ ಚಾಲಕರು ಪ್ರತಿನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಏನು ಆಟೋ ಗ್ಯಾಸ್ ಸಮಸ್ಯೆ ಏನಿದೆ ಇದು ದಿನದಿಂದ ದಿನಕ್ಕೆ ಉದ್ಭವ ಆಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 20 ದಿನಗಳಿಂದ ಕೂಡ ನೀನು ಆಟೋ ಗ್ಯಾಸ್ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ಆಟೋ ಚಾಲಕರನ್ನು ಏನು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೃಶ್ಯಗಳಲ್ಲಿ ನೋಡೋದಾದರೆ ಆಟೋ ಗ್ಯಾಸ್ ಸಿಗದೆ ಇವತ್ತು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕಾಯುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ ಗೋಳಾಟ ಮುಗಿದಿಲ್ಲ. ಕಳೆದ 2 ದಿನಗಳಿಂದ ಆಟೋಗಳಿಗೆ ಗ್ಯಾಸ್ ಕೊರತೆ ಕಾಡುತ್ತಿದ್ದು ಗಂಟೆಗಳ ಕಾಲ ನಿಂತು ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳುತ್ತಿದ್ದಾರೆ. ನಮಗೆ 3 ದಿವಸದಿಂದ ಇವಾಗ ಗ್ಯಾಸ್ನ ಸಿಗ್ತಾ ಇಲ್ಲ. ನಮಗೆ ಬೆಳಗಾವಿನಲ್ಲಿ ಇರೋದನ್ನೇ 5 ಪಂಪು, ಒಂದು ರಿಲಯನ್ಸು, ಒಂದು HP ರೇ, ಒಂದು ಕೊಲ್ಲಾಪುರ ಸರ್ಕಲ್, ಒಂದು ಗೋ ಗ್ಯಾಸು. ನಮಗೂ 62 ರೂಪಾಯಿ ಇತ್ತು ಇಲ್ಲಿಂದ 8-10 ದಿವಸ ಮೊದಲಾರಿ. ಇವಾಗ 85 ರೂಪಾಯಿ ಮಾಡ್ಯಾರ ಇವ್ರು ಗ್ಯಾಸ್ನವ್ರೆ. ಅದು ಇರೋದೇ 1 ಪಂಪ್ ರೀ. ಇವಾಗ 3 ದಿವಸ ಆಯ್ತು ರೀ, ಅವ್ರು ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಹಾಕೊಂಡು ಕುಂತಾರ್ರಿ. ಇವಾಗ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಓಡಿಸೋದು ಕಠಿಣ ಐತ್ರಿ, ನಮ್ಮ ಜೀವನ ನಡೆಸೋದನ್ನು ಕಠಿಣ ಇದೆ ರೀ. ಗೃಹ ಬಳಕೆ ಸಿಲಿಂಡರ್ ಹಾಹಾಕಾರ ತೀವ್ರ. ಬುಕಿಂಗ್ ಮಾಡಿದ್ರೂ ಸಿಗ್ತಿಲ್ಲ ಗ್ಯಾಸ್ ಸಿಲಿಂಡರ್. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಗೃಹ ಬಳಕೆ ಸಿಲಿಂಡರ್ ಹಾಹಾಕಾರ ತೀವ್ರಗೊಂಡಿದೆ. ಬುಕಿಂಗ್ ಮಾಡಿದ್ರೂ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ಬುಕಿಂಗ್ ಕೂಡ ಆಗ್ತಿಲ್ಲ ಅಂತ ಗ್ರಾಹಕರು ಕಿಡಿಕಾರುತ್ತಿದ್ದಾರೆ. ಬುಕಿಂಗ್ ಮಾಡಿ 15 ದಿನ ಆದರೂ ಸಿಲಿಂಡರ್ ಬಂದಿಲ್ಲ ಅಂತ ರಾಜಾಜಿನಗರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಜನ ಗೋಳಾಡಿದ್ದಾರೆ. ಸಿಲಿಂಡರ್ ಸಮಸ್ಯೆ ಪ್ರತಿದಿನನೂ ಕೂಡ ಬಿಗಡಾಯಿಸ್ತಾ ಇದೆ, ಸರಿ ಹೋಗ್ತಾನೆ ಇಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂಭಾಗ ಸಾರ್ವಜನಿಕರು ಬಂದು ಕೇಳ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಇದೆ. ಈಗಲೂ ಕೂಡ ರಾಜಾಜಿನಗರದಲ್ಲಿರುವಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಈಗಾಗಲೇ ಸಾರ್ವಜನಿಕರು ಪಬ್ಲಿಕ್ಸ್ ಬಂದು ಕೇಳ್ತಾ ಇರುವಂಥದ್ದು. ಬುಕ್ಕಿಂಗ್ ಮಾಡಿ 15-20 ದಿನ ಆದರೂ ಕೂಡ ಬರ್ತಾ ಇಲ್ಲ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಇನ್ನೊಂದಷ್ಟು ಜನ ಯಾಕೆ ಬಂದಿಲ್ಲ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಯಾವಾಗ ತಾವು ಬುಕ್ ಮಾಡಿದ್ದು, ಏನಿದೆ ಮೇಡಮ್? ಈಗ ಮಾಡಿಲ್ಲ ಸರ್, ಅದಕ್ಕೆ ನಮಗೆ ಬುಕ್ಕಿಂಗ್ ಆಗ್ತಾ ಇರಲಿಲ್ಲ, ಪ್ರಾಬ್ಲಮ್ ಆಗ್ತಿತ್ತು, ಅದಕ್ಕೆ ಇವಾಗ ಬಂದಿದ್ದೀವಿ ಚೆಕ್ ಮಾಡೋದಕ್ಕೆ. ತಾವು ಮೊದಲೇ ಸಿಲಿಂಡರ್ ತಗೊಂಡು 25 ದಿನ ಕಂಪ್ಲೀಟ್ ಆಗಿದೆಯಾ? 3 ತಿಂಗಳಾಯ್ತು ಸರ್ ನಮ್ಮದು. 3 ತಿಂಗಳಾಯ್ತು, ಮತ್ತೆ ಅದು ಬುಕ್ಕಿಂಗ್ ತಗೊಳ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಇವಾಗ ಬಂದು ಏನಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಬುಕ್ಕಿಂಗ್ ಆಗ್ತಾನೆ ಇಲ್ಲ ಇವ್ರದ್ದು, ಆ ರೀತಿಯಾದ ಸಮಸ್ಯೆ. ಮತ್ತೆ ವಯಸ್ಸಾದಂಥ ಅಜ್ಜಿಯವರೊಬ್ರು ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾರೆ. ಅಜ್ಜಿ ನಮಸ್ತೆ, ತಮ್ಮದು ಏನು ಸಮಸ್ಯೆ ಆಗಿದೆ? ಸಿಲಿಂಡರ್ ಬುಕ್ ಮಾಡಿದ್ವಿ, ಬುಕ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ಬುಕ್ ಮಾಡಿದ್ದು ತಾವು? ಒಂದು 10 ದಿವಸ ಆಯ್ತು. 10 ದಿನ ಆಯ್ತು. ನಮಸ್ತೆ, ತಾವು ಯಾವಾಗ ಮಾಡಿದ್ರಿ ಸರ್? ಸರ್ ಇಲ್ಲ, 15 ದಿವಸ ಆಗಿದೆ, ಏನಿಲ್ಲ. ಇವಾಗ ಬಂದು ಕೇಳಿದ್ದೀವಿ, ಇವತ್ತು ಕೊಡ್ತಾರೆ ಸರ್ ಸಾಯಂಕಾಲ 5 ಗಂಟೆಗೆ ಅಂತ. ನೋಡೋಣ ಇವತ್ತು ಏನಾಗುತ್ತೆ. ಏನು ಸಮಸ್ಯೆ ಆಗ್ತಾ ಇದೆ ಈಗ? ಏನಿಲ್ಲ, ಸಿಲಿಂಡರ್ ಇಲ್ಲ, ಮಗಳಿಗೆ ಎಲ್ಲ ಊಟ ಗೀಟ ಮಾಡೋಕೆ ಭಾಳ ಕಷ್ಟ ಇದೆ. ಹೋಟೆಲಿಂದ ಅಷ್ಟು ದಿವಸ ಇದೆ ಕೊಡೋದು ಸರ್. ಬೀದರ್ನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಲೋಡ್ ಹೊತ್ತ ವಾಹನಕ್ಕೆ ಜನ ಮುಗಿ ಬಿದ್ದಿದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಗ್ಯಾಸ್ಗಾಗಿ ಕಾದು ಸುಸ್ತಾಗಿದ್ದಾರೆ. ನೋಡಬಹುದು ನಾವೀಗ ಬೀದರ್ ನಗರದಲ್ಲಿರ್ತಕ್ಕಂಥ ಸ್ಟೇಡಿಯಂ ಅಲ್ಲಿ ಬರ್ತಾ ಇರ್ತಕ್ಕಂಥ ಒಂದು HP ಏಜೆನ್ಸಿ ಬಳಿ ಇದೀವಿ. ಏಜೆನ್ಸಿ ಬಳಿ ಈಗ ಆಲ್ರೆಡಿ ಏನೋ ಒಂದು ಗಾಡಿ ಬಂದಿದೆ. ಇಷ್ಟೊತ್ತು ಗಾಡಿಗಾಗಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಯಿಂದ ಸತತವಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಆದರೆ ಈಗ ನೋಡ್ಬೋದು ಯಾವ ರೀತಿ
ತಾ ಮುಂದು ನೀ ಮುಂದು ಅನ್ನುವಂಥದ್ದು ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನ ಜನರು ಸರತಿ ಸಾಲಿ ನೋಡ್ಬೋದು. ನಾವು ಪಬ್ಲಿಕ್ ಟಿವಿಲಿ ತೋರಿಸ್ತಾ ಹೋಗ್ತೀವಿ. ಎಷ್ಟು ಗಂಟೆ ಬಂದ್ರಿ ಸರ್ ನೀವು? ಸರ್ 5:05 ಬಂದಿವಿ ಸರ್ ನಾವು. ಇಷ್ಟೊತ್ತು ನಿಂತ್ಕೊಂಡ್ರಿ? ಹಾನ್ರಿ ಏನ್ರಿ ಇದು ಎಂತ ಸಮಸ್ಯೆಗಳು ಮಾಡಿಕೇರಿ ಅವರು ಅರ್ಥ ಆಗಲಾಗ್ಯದ. ಏನ್ ಹೇಳ್ಬೇಕು ಏನಿಲ್ಲ, ಯಾರು ಮಾತಾಡ್ಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ. ಮತ್ತೆ ಏನ್ರಿ ಮುಂಜಾನೆ 5 ಗಂಟೆ ಬಂದು ನಿಂತ ನಂಬರ್ ಹಚ್ಚಿಗೆ ಇನ್ನದ್ ಸಿಕ್ಕಿಲ್ಲ ಗ್ಯಾಸ್. ಇನ್ನ ತಕೊಳಕ್ ಈಗ ಲೈನಿಂಗ್ ಹಚ್ಚಿದ್ ಮತ್ತೆ ಇಲ್ಲಿ ಆಗೋಯ್ತಾವ ನೋಡ್ರಿ. ಏನ್ ಮಾಡ್ಬೇಕು ಮತ್ತೆ ಈಗ ನೋಡ್ರಿ ಕೈ ಯೂನಿಫಾರ್ಮ್ ಹಾಕೊಂಡ್ ಬಂದ್ರೆ ಡ್ಯೂಟಿ ಹೋಗ್ಬೇಕು ಮತ್ತೆ ಮ್ಯಾಗಿಂದ ಹೆಂಗ್ ಮಾಡ್ಬೇಕು? ಹಿಂಗಾದ್ರ ಸಾರ್ವಜನಿಕರು ಹಿಂಗಾದ್ರೆ ಹೆಂಗ್ ಏನ್ ಮಾಡ್ಬೇಕು? ಮತ್ತ ಹೊಟ್ಟೆ ಪಾಡು ಗಂಡಸ ಮಕ್ಕಳು ಇಲ್ಲ, ನಮ್ಮ ಮನ್ಯಾಗ ಹೆಣ್ಮಕ್ಳು ಭಾಳ ಕಷ್ಟ ನಡೆದು ಹಳ್ಳಿ ಕಡೆ ಹೋಗ್ಬೇಕು. ಈಗ ಬಂದು ಈಗ 3 ದಿವಸ ಇರೋದೇ ಸಿಕ್ಕಿಲ್ಲ. 15 ದಿವಸ ಆಯ್ತು. ಇವತ್ತು ಕೊಟ್ರು. ಸಮಸ್ಯೆ ಏನಿಲ್ಲ, ಸಿಗಲ್ಲ ಹೊಂಟಿದ್ರಿ. ನಮ್ ಗಂಡಸರಿಗೆ ಮಾತಾಡ್ಬಿಡ್ತಾರೆ, ಹೆಣ್ಮಕ್ಳು ಮಾತಾಡ್ಕೊಳ್ಳಲ್ಲ. ಸಮಸ್ಯೆ ದಿನ ಕಡೆ ಎಷ್ಟು ಮಂದಿ ನಿಂತಾರಲ್ಲ, ಸಮಸ್ಯೆನೇ ಇಲ್ಲದೆ ಸುಮ್ಮನೆ ಬಂದು ನಿಂದಿರ್ತಾರೆ. ಯಾರೋ ಟೈಮ್ ಇಲ್ಲ. ಸಮಸ್ಯೆ ಇದ್ದಾಗ ಇಷ್ಟು ಜನ ನಿಂತಾರಲ್ಲ, ಸಮಸ್ಯೆ ಇರೋದು ಮನೆಗೆ ಬರ್ತಿತ್ತು, ಬುಕ್ ಮಾಡೋದು ಮನೆಗೆ ಬರ್ತಂತೇಳ್ರಿ. ಈಗ ನಿಮ್ಗೆ ಕಾಣ್ತಾ ಇಲ್ಲ ಸರ್ ಸಮಸ್ಯೆ, ಇದು ಸಮಸ್ಯೆನೇ ಅದಲ್ಲ ಇದು. ಡ್ಯೂಟಿ ಬಿಟ್ಟಂಗೆ ಅದಲ್ಲ ಸರ್ ಗೊತ್ತಿಲ್ಲ. ಇನ್ನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಕೊಡ್ತಿಲ್ಲ, ನಾಳೆ ಬಾ ಎನ್ನುತ್ತಿದ್ದಾರೆ ಅಂತ ರಸ್ತೆ ತಡೆದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಮೈಸೂರು ಜಿಲ್ಲೆಯಲ್ಲೂ ಅಡುಗೆ ಸಿಲಿಂಡರ್ ಅಭಾವ ತಲೆದೋರಿದೆ. ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದಲ್ಲಿ ಧನಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಮುಂದೆ ಮುಂಜಾನೆಯಿಂದಲೇ ಜನ ಕಾದು ಕೂತ ದೃಶ್ಯ ಕಂಡುಬಂತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.